ಹಲೋ. ಹೇಳು ಶರಣ್ಯ. ಅವಳು ಇಳಿಯೋದಕ್ಕೆ ಶುರು ಮಾಡಿದ್ಮೇಲೆ ನಾವು ಅಂದ್ಕೊಂಡಿದ್ದಾಗೋದು. ಮೇಲ್ಗಡೆ ಮೊಬೈಲ್ ಸಿಗ್ನಲ್ ವೀಕು, ಆ ಕಾರಣಕ್ಕಾದ್ರೆ ಕೆಳಗಡೆ ಬರಲೇಬೇಕು. ಏನ್ ಹೇಳೋದೆ? ನೀನ್ ಹೇಗಿದ್ಯಾ ಅಂತ ಕೇಳೋದೇ ನಮ್ ಪ್ರಶ್ನೆ. ಈ ಮನೇಲಿ ನಾನು ಹೇಗಿದ್ದೀನಿ ಅಂತ ನೀನ್ ಕೇಳೋದೇ ಬೇಡ ಶರಣ್ಯ. ಮಮತೆಯ ಮಡಲಲ್ಲಿ ಇಟ್ಕೊಂಡು ನೋಡೋ ಅತ್ತೆ, ಪ್ರೀತಿಯ ಒಡಲಲ್ಲಿ ಇಟ್ಕೊಂಡು ನೋಡೋ ಗಂಡ, ಪ್ರತಿ ಕ್ಷಣ ನಾನು ಏಳ್ಗೆ ಬಯಸೋ ಈ ಪರಿವಾರ. ಏಳಿಗೆ ಅಂತೆ ಏಳಿಗೆ. ಮೊದಲು ಕೆಳಗಡೆ ಬೀಳಿಗೆ. ಕಾಲೇಜಿಗೆ ಹೋಗೋ ಕನ್ಯೆ ಕಾಲ್ ಮುರ್ಕೊಂಡ್ಲು ಅಂತ ನಿನ್ನ ಹೆಸರನ್ನೊಂದು ಪ್ರಬಂಧನೆ ಬರೀಬಹುದು. ಆದ್ರೂ ಮತ್ತೆ ನೀನ್ ಆ ಮನೆಗೆ ಹೋದ್ಮೇಲೆ ಯಾವಾಗ ಏನಾಗುತ್ತೋ ಅನ್ನೋ ಭಯ ಕಾಡ್ತಿದೆ ಗೀತಾ. ಶರಣ್ಯ, ಭಯ ಅನ್ನೋದು ಎಲ್ಲಿರುತ್ತೆ ಹೇಳು? ಇನ್ನೆಲ್ಲಿರುತ್ತೆ? ಈ ಮನೇಲಿರುತ್ತೆ. ಮುಂದೇನಾಗುತ್ತೋ ಅಂತ ನಾವ್ ಅನ್ಕೊಳೋದ್ರಲ್ಲಿ. ಅಂದ್ರೆ ನಮ್ ಕಲ್ಪನೆಗಳು ಮಾತ್ರ ನಮ್ನ ಎದುರ್ಸಕ್ ಸಾಧ್ಯ. ಸುಮ್ನೆ ನಡೆಯೋರ್ಗೆ ಯಾವ ತೊಂದ್ರೆನೂ ಇರೋದಿಲ್ಲ. ಆದ್ರೆ ಏನಾದ್ರೂ ಆಗುತ್ತೆ ಅಂತ ಭಯ ಹಿಡ್ಕೊಂಡು ನಡೆಯೋರ್ಗೆ ತೊಂದ್ರೆ ಆಗೋದು. ಹಾಗಾದ್ರೆ ಈಗ ಸುಮ್ಮನೆ ಮೆಟ್ಲು ಮೇಲೆ ನಡ್ಕೊಂಬಾರೆ. ಈಗ ನಿಜವಾದ ತೊಂದರೆ ಅಂತ ಏನೋ ಗೊತ್ತಾಗುತ್ತೆ. ನಾನು ಹೇಳಿದ ಅರ್ಥ ಆಯ್ತಾ? ಹಲೋ ಹಲೋ ಗೀತಾ, ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ. ಶರಣ್ಯ, ಹಲೋ. ಈ ಬಾಲ್ಕನಿಯಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇದೆ, ನಾನು ಕೆಳಗಡೆ ಬಂದು ಕಾಲ್ ಮಾಡ್ತೀನಿ. ಹಲೋ. ಹಲೋ ಗೀತಾ, ವಾಯ್ಸ್ ಬ್ರೇಕ್ ಆಗ್ತಿದೆ. ನಾನು ಹೇಳಿಲ್ವಾ ವಿಜಯ್ ಮೇಲ್ಗಡೆ ನೆಟ್ವರ್ಕ್ ಸಿಗಲ್ಲ ಅಂತ? ನೋಡು, ಇವಾಗಳು ಬರಲೇಬೇಕು. ಬಾ ಬಾ, ಮೆಟ್ಟಿಲಿಗೆ ಬಾ ಹೆಣ್ಣೆ, ಕಾಯ್ತಿದೆ ನಿನ್ಗೋಸ್ಕರ ಎಣ್ಣೆ. ಜಾರುತ್ತೆ ನಿನ್ನ ಕಾಲು, ಮೈಮೂಳೆ ದಿಕ್ಕ ಪಾಲು. ಈ ಸತಿ ನಾನು ವಾಪಸ್ ಬಂದಿರೋದು ನಿಮ್ಗಳ ಜನ್ಮ ಜಲಾಡಕ್ಕೆ. ದಿನಕ್ಕೊಂದ್ ಶಾಕ್ ಆದಿರುತ್ತೆ, ಪ್ರತಿ ರುಚಿ ಹೊಸ ರುಚಿ. ಶೋ ಬಿಗಿನ್ಸ್ ಫ್ರಮ್ ಟುಮಾರೋ. ನಾಳೆಯಿಂದ ಸಿನಿಮಾ ಶುರು. ಇಲ್ಲ ಕಣೆ ಗೀತಾ, ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇನ್ಫ್ಯಾಕ್ಟ್ ಈ ಮನೇಲಿ ನಡೀತಾ ಇರೋ ಎಲ್ಲ ಅವಘಡಗಳಿಗೂ ಕಾರಣ ನೀನು. ಏನು ಬೆಂಕಿ ಇಡೋದಕ್ಕೆ ಬರುತ್ತೆ ಅಂತ ಇಡ್ತಾನೆ ಹೋಗ್ತಾ ಇದೆಯಾ ಅಲ್ವಾ? ನನಗ ಬೆಂಕಿ ಆರಿಸೋದಕ್ಕೂ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಡ್ತೀನಿ, ಆದಷ್ಟು ಬೇಗ ಮಾಡಿ ಮುಗಿಸ್ತೀನಿ. ಇದಕ್ಕೆ ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಏನೇ ಮಾಡಿದ್ರು ಇದನ್ನ ನಾನು ಒಬ್ಳೆ ಮಾಡಬೇಕು, ಈಗಲೇ ಮಾಡಬೇಕು. ವಿಜಯ್ ವಿಜಯ್, ಬೀಳೋ ಗಿರಾಕಿ ಬರ್ತಾ ಇದೆ ಕಣ. ನೋಡು ನೋಡು, ಈಗ ಬೀಳ್ತಾಳೆ. ಇಂಥ ಒಂದು ಅದ್ಭುತ ದೃಶ್ಯ ಅವಳನ್ನ ನೀನು ನಮ್ಮ ಲೈವ್ ಆಗಿ ನೋಡ್ಬೇಕಿತ್ತು. ನಾನು ಕರ್ಕೊಂಬರ್ಲ? ಬೇಡ ಮಾಮ, ಹೋಗ್ಬೇಕಾದ್ರೆ ನೀನ್ ಅದೇ ಮೆಟ್ಲಲ್ಲಿ ತಾನೇ ಹೋಗ್ಬೇಕು. ಯಾಮಾರ ನೀನ್ ಬಿದ್ರೆ ಯಪ್ಪ. ಅದ್ರ ಬದಲು ಗೀತಾ ಬೀಳೋ ಸೌಂಡ್ ಅಮ್ಮನ ಕರೆಸ್ಲಿ, ಆ ದೃಶ್ಯನ ತೋರು. ಎಸ್, ಅಂಡರ್ಸ್ಟುಡ್ ಅಂಡರ್ಸ್ಟುಡ್. ಅದೇನು ಪ್ರೀತಿನೋ ನನ್ನ ಮೇಲೆ ನಿನಗೆ. ಒಂದ್ ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ಏನೋ ವಿಜಯ್ ಇದು? ಆನಂದ್ ಕೆಲ್ಸಕ್ಕೆ ನೂರಾರು ಅಡ್ಡಿ ಅನ್ನೋಂಗೆ ಇವಳನ್ನ ಯಾಕೆ ಹೋಗಿ? ಏನ್ ಶ್ರುತಿ? ನೋಡಿ ಅದಕ್ಕೆ ನಮ್ಮ ಅದಕ್ಕೆ ಯಂಗನ್ ಎನರ್ಜೆಟಿಕ್ ನಂತರಾನೆ ಅಂತ ನನ್ನ ಫಾರಿನ್ ಫ್ರೆಂಡ್ಗೆ ಹೇಳಿದ್ರೆ ನಂಬ್ತಾನೆ ಇಲ್ಲ. ಅದಕ್ಕೆ ಸ್ಥಾನಕ್ಕೆ ಬಂದ್ಮೇಲೆ ಮುಗೀತು ಅವ್ರದ್ದೆಲ್ಲ ದೊಡ್ಡ ಹೆಂಗಸ್ರು ಲೆಕ್ಕಾಚಾರ ಅಂತಾಳೆ. ಸರಿ, ಅದಕ್ ನಾನೇನ್ ಮಾಡ್ಬೇಕು ಶ್ರುತಿ? ನಾವೊಂದ್ ಕೆಲ್ಸ ಮಾಡೋಣ, ನೀವು ಮೆಟ್ಲು ಇಟ್ಕೊಂಡ್ ಬರೋದ್ ಬೇಡ, ಪಕ್ಕದ ರೈಲಿಂಗ್ಸ್ ಮೇಲಿಂದ ಜಾರ್ಕೊಂಡ್ ಬಂದ್ಬಿಡಿ, ನಾನು ವಿಡಿಯೋ ಮಾಡ್ತೀನಿ. ಅಯ್ಯಯ್ಯೋ, ಶ್ರುತಿ, ನನ್ ಕೈಲಿದೆಲ್ಲ ಆಗಲ್ಲ. ಅದಕ್ಕೆ ಪ್ಲೀಸ್ 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 ಜಾರಿ ಅದಕ್ಕೆ, ಇಲ್ಲಾಂದ್ರೆ ನಂಗೆ ಕೋಪ ಬರುತ್ತೆ. ವಿಜಯ್ ವಿಜಯ, ಮುಂದಕ್ಕೆ ಏನಾಗ್ಬೋದು? ನಾನ್ ಜಾರಲ್ಲ. ಜಾರ್ ಏನಾದ್ರು ಬಿದ್ಬಿಟ್ರೆ ಹಿಡಿತಾಳೆ.
ಓಕೆ, ನೀವೊಂದ್ ಕೆಲಸ ಮಾಡಿ, ಇದು ನಮ್ಮ ಅದಕ್ಕೆ ಡೇರ್ ಆಕ್ಟ್ ಅಂದ್ರೆ ಧೈರ್ಯದ ನಡಿಗೆ ಅಂತ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ. ನಾನು ಹೇಳಿದ್ ಮಾಡ್ತೀರಾ? ನನ್ನ ತಂಗಮ್ಮನ ಹೊಟ್ಟೆಲಿ ಪ್ರಾಣಿದೋದು ಅದು ಹೆಂಗ್ ಜನನ ಆಯ್ತು ಆ ದೇವ್ರಿಗೆ. ಇದ್ರ ಮೇಲೆ ಜಾರದ್ ಬಿಟ್ಟು ಬೇರೆ ಏನ್ ಹೇಳಿದ್ರು ಮಾಡ್ತೀನಿ. ಹೀಗೆ ಹೇಳಿಸ್ತೇನ, ಜಾರೋ ಪ್ರೋಗ್ರಾಮ್ ಕ್ಯಾನ್ಸಲ್ ಹೇಳಿತಾಳೆ. ಕಣ್ ಮುಚ್ಕೊಂಡು ಮೆಟ್ಲು ಇಳಿಬೇಕು, ಆಗುತ್ತಾ? ವಿಜಿ, ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ ಅನ್ನೋದು ಇದಕ್ಕೇನೇನಾ? ದಿನ ಅದ್ ತಿಳಿಯೋ ಮೆಟ್ಲು. ಕಣ್ ಮುಚ್ಕೊಂಡ್ ಇಳಿದ್ರು ಒಂದೇ, ಕಣ್ ತೆಕ್ಕೊಂಡ್ ಇಳಿದ್ರು ಒಂದೇ. ಆದ್ರೆ ಏನೋ ಒಂದ್ ಚಾಲೆಂಜ್ ಇರ್ಬೇಕು ಅದಕ್ಕೆ. ಇದಕ್ ನೀವ್ ಇಲ್ಲ ಅನ್ಬೇಡಿ, ನಾನ್ ವಿಡಿಯೋ ಮಾಡ್ಬೇಕು. ಓಕೆ, ಕಣ್ ಮುಚ್ಕೊಂಡೆ ಇಳಿತೀನಿ. ಏ, ಇಂಥ ಹೊತ್ತಲ್ಲೂ ನಿಂಗೆ ಅದಲ್ಲಿ ಊರ್ಕೊಂಡೇ ನೋಡ್ಬೇಕೇನೋ? ನನಗೆ ನಿಂಗೆ ಹೈಫೈ ಕೊಡಕ್ಕೆ ಬಗ್ಗ ಕಷ್ಟ ಆಗತ್ತೆ, ಅದಕ್ಕೆ ನಿಲ್ಲ ಕೇಳಿದ್ದು ಕೊಡುಕಿ. ಜಾರಿ ಬೀಳೋದಕ್ಕೆ ಇವಳಿಗೆ ಇದಕ್ಕಿನ್ನ ಸುವರ್ಣ ಅವಕಾಶ ಮತ್ತೊಂದು ಸಿಗೋದಿಲ್ಲ. ಬೆಳಿಗ್ಗೆ ಎದ್ದದ್ ಯಾರ ಮುಖ ನೋಡಿದ್ದಾಳೋ ದೇವರಿಗೆ. ನೀನೇ ನಾನು ಅವಳ ರೂಮಿಗೆ ಹೋಗಿದ್ದೀನೋ ಬೆಳಿಗ್ಗೆ ಬೆಳಗ್ಗೆ? ಮಾಮ, ಅಲ್ಲ, ಜಸ್ಟ್ ಆಸ್ಕಿಂಗ್. 100% ಅವಳ ಮುಖನ ಅವಳೆ ಕನ್ನಡಿಯಲ್ಲಿ ನೋಡ್ಕೊಂಡಿರ್ತಾಳೆ. ದರಿದ್ರ ಮುಖ. ಅಯ್ಯೋ, ಪ್ರತಿದಿನ ಅವಳನ್ನ ಎಷ್ಟು ಅಂತ ಬೈತೀಯೋ, ಇವತ್ತು ಹೊತ್ತಿನ ಅವಳು ಬೀಳೋದನ್ನ ನೋಡು, ಆನಂದಿಸು. ಅದಕ್ಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಕಣ್ ಮುಚ್ಕೊಳ್ಳಿ, ಯಾವ್ದೇ ಕಾರಣಕ್ಕೂ ಕಣ್ ತೆಗಿಬಾರ್ದು, ಓಕೆನಾ? ಶ್ರುತಿ, ಆಡೋ ಆಟದಲ್ಲಿ ಯಾವತ್ತೂ ಅನುಮಾನ ಇರ್ಬಾರ್ದು. ತಗೋ. ಅದೃಷ್ಟ ಅನ್ನೋದು ಇದಕ್ಕೆ ಕಣೋ ವಿಜಿ. ಕಾಣದ ಕಣ್ಣು, ಜಾರುವ ಕಾಲು, ಜಾರಿಸೋ ಎಣ್ಣೆ, ನೀನು ಜಾರಿ ಬೀಳೋದು ಗ್ಯಾರಂಟಿ ಓ ಹೆಣ್ಣೆ. ಮಾಮ, ಡೈಲಾಗ್ ಎಲ್ಲ ಬೇಕಾ? ಸುಮ್ಮನೆ ದೃಶ್ಯ ನೋಡು. ಈಗ ರೆಕಾರ್ಡ್ ಮಾಡ್ತೀನಿ, ಬನ್ನಿ ಅದಕ್ಕೆ. ಅದ್ಗೆ ಟ್ರೈಲಿಂಗ್ ಸಪೋರ್ಟ್ ತಗೊಂಡ್ ಬರ್ತಾ ಇದ್ದೀರಾ? ಓ, ಸಾರಿ ಶ್ರುತಿ, ಮುಟ್ಟಲ್ಲ. ರೆಡಿನಾ ಶ್ರುತಿ? ಬರ್ಲಾ? ಬನ್ನಿ ಅದಕ್ಕೆ. ಅದಕ್ಕೆ ಆ ಕಡೆ ಹೋಗಕ್ ಟ್ರೈ ಮಾಡ್ತಾ ಇದ್ದೀರಾ? ಆಯ್ತಪ್ಪ, ನೀನ್ ಹೇಳ್ದಾಗೆ ಮಿಡಲ್ ಅಲ್ಲೇ ಬರ್ತೀನಿ.
ಓಕೆನಾ ಶ್ರುತಿ? ಸಿಂಪ್ಲಿ ಸೂಪರ್ ಅದಕ್ಕೆ ನೀವು ಎಷ್ಟು ಆರಾಮಾಗಿ ಇಳ್ದು ಬಂದ್ಬಿಟ್ರಿ. ಥ್ಯಾಂಕ್ ಯು. ಹೇಗೆ ಇಷ್ಟೊಂದು ಆರಾಮಾಗಿ ಇಳಿದ್ರಿ ಅದಕ್ಕೆ? ಎದುರುಗಡೆ ಯಾರು ಇಲ್ಲ ಅನ್ನೋವಾಗ ಇಳಿಯೋದು ಸುಲಭ. ಇಷ್ಟಕ್ಕೂ ಮೆಟ್ಲುಗಳ ಮಧ್ಯೆ ಒಂದೇ ಅಂತರ ಇರುತ್ತೆ. 2 ಮೆಟ್ಲು ಇಳಿಯೋ ತನಕ ಕಷ್ಟ, ಆಮೇಲೆ ಕಾಲಿಗೆ ಗೊತ್ತಾಗ್ಬಿಡುತ್ತೆ ಮುಂದಿನ ಮೆಟ್ಲು ಎಲ್ಲಿದೆ ಅಂತ. ಯು ಆರ್ ರಿಯಲಿ ಗ್ರೇಟ್ ಅದಕ್ಕೆ. ನಡಿ ಶ್ರುತಿ. ಅವಳಿಗೇನು ಕಾಲಲ್ಲಿ ಕಣ್ಣಿದೆಯೇನೋ? ಕಣ್ಣು ಬಿಟ್ಕೊಂಡು ಇಳಿದ್ರು ಬಿದ್ದು ಕಾಲು ಮುರ್ಕೊಳ್ಳೋದು ಗ್ಯಾರಂಟಿ ಅನ್ನೋವಂಥದ್ರಲ್ಲಿ ಇವಳು ಕಣ್ಣು ಮುಚ್ಕೊಂಡು ಬಂದು ಬಚಾವಾಗ್ತಾಳಲ್ಲ. ನೀನ್ ಕೂಡ ಐಡಿಯಾ ಸೌಕಲ್ ಮಾತ್ರ ಅಲ್ಲ, ಡಪ್ಪ ಅಂತಾನೂ ಆಯ್ತು. ನನ್ನ ಟೈಮು ಚೆನ್ನಾಗಿಲ್ಲ, ನನ್ನ ಹಣೆ ಹೊರನು ಚೆನ್ನಾಗಿಲ್ಲ. ಆ ಎಣ್ಣೆ ಎಲ್ಲ ಒರೆಸ್ಬಿಟ್ಟು ಸಿಪ್ಪೆಲ್ಲ ತೆಗಿತೀನಿ. ನಮ್ಮವ್ರು ಬಿದ್ದು ಕಾಲು ಮುರ್ಕೊಳ್ಳೋದು ಬೇಡ. ಅಣ್ಣ, ನೀನ್ ಅಮ್ಮ ಬರ್ತಿದ್ದಾಳೆ ಕಣೋ. ಅಣ್ಣ, ಅಣ್ಣ, ಅಲ್ಲ ನೀನ್ ಬರ್ಬೇಡ ಕೆಳಗೆ ಬರ್ಬೇಡ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನೀನ್ ಅಲ್ಲೇ ರಮ್ಮ, ನಾವೇ ಬರ್ತೀವಿ. ಯೋ, ಯಾರು ಬಂದ್ರು ಒಂದೇ ಅಲ್ವೇನೋ?